ಆತನ ಪ್ರೀತಿಯ ತಂಗಿ ಹೆಸರು ಎನ್ನುವ ಹಾಗೆ ಎಲ್ಲವರು ಕೊಂಡಾಡ್ತಾ ಇದ್ದಾರೆ. ಎಂದಿನಂತೆ ಆರಾಧೇವರನ್ನು ಪೂಜಿಸಿರಿ, ಪ್ರಸಾದವನ್ನ ಸ್ವೀಕರಿಸಿರಿ, ನಮ್ಮವರನ್ನೆಲ್ಲ ಒಗ್ಗೂಡಿಸಿಕೊಂಡು ನೇರವಾಗಿ ಒಂದನೆಯಲ್ಲಿ ಒಂದು ಸೇರಿದ್ದೇನೆ. ಬರುವರ ಕಾರಣ ಏನು? ಪ್ರತಿನಿತ್ಯ ಮಾಡುವಂತಹ ಕಾರ್ಯ ನಮ್ಮವರನ್ನೆಲ್ಲ ಒಗ್ಗೂಡಿಸಿಕೊಳ್ಳುವುದು, ನೇರವಾಗಿ ಹೋಗುವುದು. ಎಲ್ಲಿಗೆ? ಮೃಗವೇಟೆಯನ್ನಾಡುವುದಕ್ಕಾಗಿ ಹೋಗುವುದು ಮಾತ್ರವೇ ಅಲ್ಲವೇ ಅಲ್ಲ, ಸಿಕ್ಕ ಪ್ರಾಣಿಗಳನ್ನು ಮುಗಿಸುವುದು, ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದು. ಈ ದಿನವೂ ಕೂಡ ಹಾಗೆ ಮೃಗ ಬೇಟೆಯನ್ನು ಆಡಬೇಕು ಎನ್ನುವ ಹಾಗೆ ಆಸೆಯನ್ನು ಹೊತ್ತಂತ ನಾನು ಮಾಡಿದಂತಹ ಕಾರ್ಯ ನೇರವಾಗಿ ಅಣ್ಣನಲ್ಲಿ ಹೊರಗಾಗಿ ಹೋದೆ. ಅಣ್ಣನಲ್ಲಿ ಆಡಿರುವಂತ ಮಾತು ಹೀಗೆ: ಅಣ್ಣಯ್ಯ, ಮೃಗವೇಟೆಯನ್ನಾಡಿ ಬರ್ತೇನೆ, ಅನುಮತಿಯನ್ನು ನೀಡುವೆನ್ನುವ ಹಾಗೆ ಸಂತೋಷದಿಂದ ಅನುಮತಿಯನ್ನು ನೀಡಿದವ ನಮ್ಮ ಅಣ್ಣನಿಂದ ಅನುಮತಿಯನ್ನು ಪಡೆದುಕೊಂಡ ಹಾಗಾಯಿತು. ಮತ್ಯಾಕೆ ತಡ ಸ್ವಾಮಿ, ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಹೋಗಬೇಕಾದದ್ದು ಮೃಗಬೇಟೆಗೆ. ಅಲ್ವಾ? ಅಣ್ಣನಿಂದ ಅನುಮತಿಯನ್ನು ಪಡೆದೆ ನೇರವಾಗಿ ಹೊರಟು ಬಂದೆ. ಹೊರ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಸಿಕ್ಕ ಪ್ರಾಣಿಗಳನ್ನು ಒಂದು
ಮುಗಿಸಿದ. ಒಂದು ಪ್ರಾಣಿಯು ಕಣ್ಣಿಗೆ ಕಾಣಿಸಿದ್ದನ್ನ ಒಂದೊಂದು ಬಿಟ್ಟವಳು ಈ ಮಹಿದಾನವಿಯರು. ಆದ್ರೆ ಏನು ಮಾಡುದು ಸ್ವಾಮಿ? ಏನು ಇಷ್ಟರವರೆಗೆ ಉಪದ್ರ ಇರಲಿಲ್ಲ. ಉಪದ್ರ? ಹೌದಪ್ಪ, ಉಪದ್ರ ಪ್ರಾರಂಭ ಆದದ್ದೇ ಈಗ. ಯಾಕೆ ಉಪದ್ರ? ಹೊಟ್ಟ ತುಂಬಿತು, ನಿತ್ಯ ಬರ್ಲಿಕ್ಕೆ ಪ್ರಾರಂಭ ಉಂಟು ಅಲ್ವಾ? ನಿತ್ಯ ಬರ್ತಾ ಉಂಟು ಅಂತ ಆದ್ರೆ ಏನು ಮಾಡುವುದು? ಎಲ್ಲಿ? ಇಲ್ಲಯ್ಯ, ಇಲ್ಲಿ ಮಲಗುವುದಕ್ಕೆ ಜನವ ನಾವು. ನಮಗೆ ಮಲಗುವುದಕ್ಕೆ ಸ್ಥಳ ಇಲ್ವೋ? ಸ್ಥಳ ಉಂಟು ಸ್ವಾಮಿ. ಬರುವಂತ ಸಂದರ್ಭದಲ್ಲಿ ಮಾರ್ಗದಲ್ಲಿ ಒಂದು ಬಂಡೆಯನ್ನು ಕಂಡು ಬಂದವಳು ಈ ಮಹಿದಾನವಿ. ಈಗ ಮಾಡಿದಂತ ಕಾರ್ಯ ಏನು ಬಲ್ಲಿರ? ನೇರವಾಗಿ ಹೋಗುತ್ತಾರೆ ಆ ಬಂಡೆಗೆ. ನನ್ನ ಮಂಡೆಯನ್ನು ಇಟ್ಟು ಸ್ವಲ್ಪ ಹೊತ್ತು ವಿಶ್ರಾಂತಿ, ನೇರವಾಗಿ ಬಂಡೆಯತ್ತ